ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ, ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು. ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ತನ್ನ ನೀವ ನಮ್ಮ ಚನ್ನ ಬಂಕನಾಥ ದೇವನು. ಇದೊಂದು ಸುಂಕದ ಬಂಕಣ್ಣವರ ವಚನ. ಯಾವುದೇ ವ್ಯಕ್ತಿ ಎಚ್ಚರ ತಪ್ಪಲಿಕ್ಕೆ, ಮೈಮರಿಲಿಕ್ಕೆ, ಮಾಯಕ್ಕೆ ಸಿಲುಕಲಿಕ್ಕೆ, ಏನೆಲ್ಲ ಭ್ರಾಂತಿಗೆ ಒಳಗಾಗಲಿಕ್ಕೆ ಅನೇಕ ಕಾರಣಗಳು ಇರ್ತಾವೆ. ಏನೇನೇ ಆಗಲಿ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋಂಥ ವಿವೇಕ, ಎಚ್ಚರ ಇಲ್ಲದೇ ಇದ್ದರೆ ಮನುಷ್ಯ ತನ್ನ ತಲೆ ಮೇಲೆ ತಾನೇ ಚಪ್ಪಟಿ ಎಳೆದುಕೊಳ್ಳುವಂಥ ಸ್ಥಿತಿ ಬರುತ್ತೆ. ಈ ನೆಲೆಯಲ್ಲಿ ಸುಂಕದ ಬಂಕಣ್ಣನವರ ವಚನ ನಮಗೆ ಯಾವುದ್ರ ಬಗ್ಗೆ ಒಲವಿರಬೇಕು ಅನ್ನುವಂಥ ಅರಿವನ್ನು ಮೂಡಿಸಿದೆ. ಮನುಷ್ಯನಿಗೆ ಹಲವು ವಿಷಯಗಳಲ್ಲಿ ಆಸಕ್ತಿ ಇರುವಂಥದ್ದು ಸಹಜ. ಅದರಲ್ಲಿ ಬಂಕಣ್ಣವರು ಹೇಳೋ ಹಾಗೆ ಪ್ರತಿಯೊಬ್ಬರಿಗೂ ಹೆಚ್ಚು ಆಸಕ್ತಿ ಇರುವಂಥದ್ದು ಅನ್ನ, ನಿದ್ರೆ ಮತ್ತು ಹೆಣ್ಣು. ಅನ್ನ, ನಿದ್ರೆ ಮಾನವರು ಮಾತ್ರ ಅಲ್ಲದೆ ಪ್ರತಿಯೊಂದು ಜೀವಿಗೂ ಅವಶ್ಯವಾಗಿ ಬೇಕಾದದ್ದೇ. ಹಾಗಾಗಿ ಆಹಾರ, ನಿದ್ರೆ, ಮೈಥುನ ಮನುಷ್ಯ ಮತ್ತು ಪಶು ಪಕ್ಷಿಗಳಿಗೆ ಸಮಾನ ಅಂಶಗಳು ಅಂತ ಹೇಳಿ ಒಂದು ಸಂಸ್ಕೃತ ಸುಭಾಷಿತದಲ್ಲಿ ಹೇಳಲ್ಪಟ್ಟಿದೆ. ಪ್ರಸ್ತುತ ವಚನದಲ್ಲಿ ಮೈಥುನ ಅಂತ ಹೇಳಿದರೆ ಹೆಣ್ಣು ಗಂಡು ಇಬ್ಬರಿಗೂ ಅನ್ವಯಿಸ್ತಾ ಇತ್ತು. ಅಂಗನೆ ಅಂತ ಬಳಸಿ ಶರಣರ ಸಿದ್ಧಾಂತಕ್ಕೆ ಒಪ್ಪದೇ ಇರುವಂಥದ್ದು ಹೇಳಿದ್ದಾರೆ ಅನ್ನುವಂಥ ಅನುಮಾನ ಬರುತ್ತೆ. ಗಂಡು ಹೆಣ್ಣು ಯಾರೇ ಇರಲಿ, ಈ ಭೂಮಿ ಮೇಲೆ ಇರೋಷ್ಟು ಕಾಲ ಸುಖವಾಗಿ ಬಾಳಬೇಕು ಅಂದರೆ ಅವ್ರಿಗೆ ಆಹಾರ ಬೇಕೇ ಬೇಕು. ಆಹಾರ ಇಲ್ಲದಿದ್ದರೆ ಯಾರೂ ಜೀವಂತ ಇರಲಿಕ್ಕೆ ಸಾಧ್ಯ ಆಗಲ್ಲ. ಈಗಲೂ ಆಹಾರ ಇಲ್ಲದೆ ಎಷ್ಟೋ ಜನರು ವಿಲವಿಲ ಒದ್ದಾಡಿ
ಸಾಯೋದನ್ನು ವಿಶ್ವದಾದ್ಯಂತ ನೋಡ್ತಾನೇ ಇದ್ದೇವೆ. ಮನುಷ್ಯ ಉತ್ಸಾಹದಿಂದ ಬಾಳಬೇಕು ಅಂದರೆ ಅವನಿಗೆ ಚೈತನ್ಯ ನೀಡುವಂಥ ಅನ್ನ ಬೇಕೇ ಬೇಕು. ಅನ್ನ ಇಲ್ಲದೆ ಬರೀ ನೀರು ಗಾಳಿ ಕುಡಿದು ಎಷ್ಟು ದಿನ ಬಾಳ್ಲಿಕ್ಕೆ ಸಾಧ್ಯ? ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅಂತ ಒಂದು ನುಡಿಗಟ್ಟೆ ಇದೆ. ಅಂದರೆ ಅನ್ನವೇ ನಿಜವಾದ ದೇವರು. ಅನ್ನ ಇಲ್ಲದೆ ಯಾವ ದೇವರನ್ನು ಕಟ್ಕೊಂಡು ಏನು ಮಾಡೋದಿದೆ? ಈ ಕಾರಣದಿಂದಲೇ ಮನುಷ್ಯ ತನಗೆ ಬೇಕಾದಂಥ ಅನ್ನವನ್ನು ಪಡೀಲಿಕ್ಕೆ ಒಮ್ಮೊಮ್ಮೆ ಸುಳ್ಳು ಹೇಳೋದು, ಕಳುವು ಮಾಡೋದು ಅನಿವಾರ್ಯ ಆಗಿಬಿಡುತ್ತೆ. ಅದನ್ನೇ ದಾಸಿಮಯ್ಯನವರು ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ ಅಂತ ಹೇಳಿದ್ದಾರೆ. ಅನ್ನದ ಮೂಲಕ ಒಡಲಿನ ಹಸಿವನ್ನು ಹಿಂಗಿಸ್ಕೊಂಡಂಥ ಮನುಷ್ಯ ತನ್ನ ಬದುಕಿಗಾಗಿ ಏನಾದರೂ ಕಾಯಕ ಮಾಡಲೇಬೇಕು. ಹಾಗಂತ ದಿನದ 24 ಗಂಟೆ ಕಾಯಕ ಮಾಡ್ತಾ ಇರು ಅಂದರೆ ಆಗಲ್ಲ. ದೇಹ, ಮೆದುಳು, ಮನಸ್ಸು ಇತ್ಯಾದಿ ನಮ್ಮ ಅಂಗಗಳಿಗೆ ವಿಶ್ರಾಂತಿ ಬೇಕಾಗುತ್ತೆ. ಆ ವಿಶ್ರಾಂತಿನೇ ನಿದ್ರೆ. ನಿದ್ರೆ ಮಾಡಿದರೆ ಮನುಷ್ಯ ಮತ್ತೆ ಕಾಯಕ ಮಾಡಲಿಕ್ಕೆ ಉತ್ಸುಕನಾಗ್ತಾನೆ, ಲವಲವಿಕೆಯಿಂದ ತನ್ನ ಕಾಯಕ ಮಾಡ್ತಾನೆ. ಹೀಗೆ ದೇಹಕ್ಕೆ ಅನ್ನನೂ ಬೇಕು, ನಿದ್ರೆನೂ ಬೇಕು. ಇವುಗಳಂತೆ ಆತನ ಪಂಚೇಂದ್ರಗಳಲ್ಲಿ ಹೆಣ್ಣು ಗಂಡನ್ನು, ಗಂಡು ಹೆಣ್ಣನ್ನು ತಾರುಣ್ಯದಲ್ಲಿ ಬಯಸುವಂಥದ್ದು ಇದ್ದೇ ಇರುತ್ತೆ. ಇಬ್ಬರೂ ಮೈಥುನಕ್ಕೆ ಹಾತೊರೆಯುವಂಥದ್ದು ಹೊಸ್ತೇನಲ್ಲ. ಆದರೆ ಇಲ್ಲಿ ಬಂಕಣ್ಣವರು ಅಂಗನೆಯರ ಮೇಲಣ ಲವಲವಿಕೆ ಅಂತ ಹೇಳಿರೋದು ಆರಂಭದಲ್ಲೇ ನಾವು ಹೇಳಿದ ಹಾಗೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಮೈಥುನ ಕೇವಲ ಗಂಡಿಗೆ ಮಾತ್ರ ಇರ್ತಾ ಇದೆಯೇ, ಹೆಣ್ಣಿಗಿರೋದಿಲ್ವಾ? ಸುಭಾಷಿತಕಾರ ಹೇಳುವಂತೆ ಅದು ಇಬ್ಬರಿಗೂ ಸಮಾನವಾಗಿದ್ದದ್ದೇ. ಆದರೆ ವ್ಯಕ್ತಿ ಅದರಲ್ಲೇ ಮುಳುಗಿ ಹೋಗಬಾರ್ದು ಅನ್ನುವಂಥ ಕಾಳಜಿ ವಚನಕಾರರು. ಅನ್ನದ ಮೇಲೆ, ನಿದ್ರೆಯ ಮೇಲೆ, ಹೆಣ್ಣಿನ ಮೇಲೆ ಆಸಕ್ತಿ ಇರೋ ಹಾಗೆ ತನ್ನ ಇಷ್ಟಲಿಂಗದ ಮೇಲೆ ಅಷ್ಟೇ ಆಸಕ್ತಿ ಇರಬೇಕು ಅನ್ನುವಂಥದ್ದು ಅವರ ಆಶಯ. ಮನುಷ್ಯ ಕೇವಲ ತನ್ನ ಪಂಚೇಂದ್ರಿಯಗಳ ಉಪಟಳಕ್ಕೆ ಬಲಿಯಾದರೆ ಬದುಕನ್ನು ಎತ್ತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆತ ತನ್ನ ಪಂಚೇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಅದಕ್ಕಾಗಿ ತನ್ನ ಆಸಕ್ತಿಯನ್ನು ಬದಲಾಯಿಸ್ಕೊಳ್ಬೇಕಾದ್ದು ಅಗತ್ಯ ಮತ್ತು ಅನಿವಾರ್ಯ. ಈ ಲೋಕದಲ್ಲಿ ಬಾಳುವ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ವಿಷಯದಲ್ಲೂ ಮೈ ಮರಿಬಾರ್ದು. ಮೈ ಮರೆತರೆ, ಎಚ್ಚರ ತಪ್ಪಿದರೆ ಅವನಂಥ ಅಜ್ಞಾನಿ, ಅವಿವೇಕಿ ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಅನ್ನ ರುಚಿಯಾಗಿದೆ ಅಂತ ಹೇಳಿ ಎಷ್ಟು ಉಣ್ಲಿಕ್ಕೆ ಸಾಧ್ಯ? ಅತಿಯಾದರೆ ಅಮೃತನೂ ವಿಷವಾಗುತ್ತೆ ಅಂತ ಹೇಳ್ತಾರೆ. ಅತಿಯಾಗಿ ಊಟ ಮಾಡಿದರೆ ಅದೇ ಅಜೀರ್ಣ ಆಗಿ ಆರೋಗ್ಯ ಕೆಡುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಹಿತವಾಗಿ, ಮಿತವಾಗಿ, ಅಗತ್ಯ ಇರುವಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ನಿದ್ರೆ ಕೂಡ ಅಷ್ಟೇ. 24 ಗಂಟೆನೂ ಮಲಗಿದರೆ ವ್ಯಕ್ತಿ ಜಾಡ್ಯಕ್ಕೆ ಒಳಗಾಗಿ ತನ್ನ ಆರೋಗ್ಯವನ್ನು ತಾನೇ ಕೆಡಿಸ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಯಾರೋ ಕುಂಭಕರ್ಣಂತೆ ನಿದ್ರೆ ಮಾಡಬಾರ್ದು. ಕೆಲವರು ಯಾವಾಗ ನೋಡಿದ್ರು ನಿದ್ರೆ ಮಾಡೋದ್ರಲ್ಲೇ ಪರಮಾನಂದ ಅಂತ ಭಾವಿಸ್ಕೊಳ್ತಾರೆ. ಅದು ಖಂಡಿತ ಪರಮಾನಂದ ಅಲ್ಲ. ಅಂಥವ್ರನ್ನ ನೀನೇನು ಕುಂಭಕರ್ಣನ ವಂಶದವನ ಅಂತ ತಮಾಷೆ ಮಾಡ್ತಾರೆ. ನಿದ್ರೆ ಮಾಡುವಲ್ಲೂ ಮಿತಿ ಇರಬೇಕು. ಇನ್ನು ಮೈಥುನ, ಅನ್ನ, ನಿದ್ರೆ ಇವುಗಳ ಆಸಕ್ತಿ ಇರುವಂತೆ ತನ್ನ ಇಷ್ಟಲಿಂಗದ ಮೇಲೆ ವಿಶೇಷವಾದಂಥ ಆಸಕ್ತಿ ಇರಬೇಕು ಅನ್ನೋಂಥದ್ದು ವಚನಕಾರರ ಆಶಯ. ಅಲ್ಲಮಪ್ರಭು ದೇವರು ಹೊನ್ನಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನೂ ಕಾಣೆ ಅಂತ ಹೇಳ್ತಾರೆ. ಮನುಷ್ಯ ಅನ್ನ, ಚಿನ್ನ, ನಿದ್ರೆ, ಮೈಥುನ ಇವುಗಳಲ್ಲೇ ಮುಳುಗಿ ದೇವರನ್ನು ಅಥವಾ ತನ್ನ ಆತ್ಮೋದ್ಧಾರದ ಮಾರ್ಗವನ್ನು ಮರೆತರೆ ಅವನ ಬದುಕು ವಿಕಾಸ ಆಗೋಲ್ಲ, ಬದಲಾಗಿ ನರಕ ಸದೃಶವಾಗುತ್ತೆ. ಹಾಗೆ ಆಗಬಾರ್ದು ಅಂದರೆ ಅನ್ನ, ನಿದ್ರೆ, ಅಂಗನೆಯರ ಮೇಲೆ ಇರುವಂಥ ಮೋಹವನ್ನು ತ್ಯಜಿಸಬೇಕು. ಅದು ಲಿಂಗ ಮೋಹ ಆಗಬೇಕು ಅಂತ ಹೇಳ್ತಾರೆ. ಲಿಂಗದ ಮೋಹ ಅಥವಾ ಒಲವನ್ನು ಬೆಳೆಸ್ಕೊಳ್ಬೇಕು ಅಂದರೆ ವ್ಯಕ್ತಿ ಅವುಗಳ ಮೋಹವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗ ಆ ವ್ಯಕ್ತಿ ಯಾವುದನ್ನು ಎಷ್ಟು ಹಿತವಾಗಿ, ಮಿತವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಅರಿವನ್ನು ಪಡೆದು
ಆನಂದವಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆಗ ಆ ಲಿಂಗಯ್ಯ ತಾನೇ ಭಕ್ತನ ಸಂಗಾತಿ ಆಗ್ತಾನಂತೆ. ಆ ಚೇತನ ತಾನೇ ಭಕ್ತನ ವಶವಾಗಿ ಆತನ ಬದುಕು ಅರಳುವಂತೆ, ಬೆಳಕಿನ ಕಡೆ ಸಾಗುವಂತೆ ಮಾಡುತ್ತೆ ಅಂತ ನಂಬಿಕೆ. ಆಗ ಮಾನವ ಈ ಲೋಕಕ್ಕೆ ಬಂದದ್ದು ಸಾರ್ಥಕ ಆಗುತ್ತೆ. ಅನ್ನದ ಮೇಲಣ ಲವಲವಿಗೆ, ನಿದ್ರೆಯ ಮೇಲಣ ಲವಲವಿಗೆ, ಅನ್ನದ ಮೇಲಣ ಲವಲವಿಗೆ, ನಿದ್ರೆಯ ಮೇಲಣ ಲವಲವಿಗೆ, ಅಂಗನಯರ ಮೇಲಣ ಲವಲವಿಗೆ, ಲಿಂಗದಲ್ಲಿರಬೇಕೋ ಅಂಗನಯರ ಮೇಲಣ ಲವಲವಿಗೆ, ಗೀತದೆ ಲಿಂಗದಲ್ಲಿರಬೇಕೋ ಅನ್ನದ ಮೇಲಣ ಲವಲವಿಗೆ, ನಿದ್ರೆಯ ಮೇಲಣ ಲವಲವಿಗೆ, ಅಂಗನಯರ ಮೇಲಣ ಲವಲವಿಗೆ, ಗೀತದೆ ಲಿಂಗದಲ್ಲಿರಬೇಕೋ ಅನ್ನದ ಮೇಲಣ ಲವಲವಿಗೆ, ಗೀತಂತೆ ಲಿಂಗದಲ್ಲಿರಬೇಕು. ಶಿವಲಿಂಗದಲ್ಲಿ ಮೋಹವನಳವಡಿಸಿದರೆ, ಶಿವಲಿಂಗದಲ್ಲಿ ಮೋಹವನಳವಡಿಸಿದರೆ, ಶಿವಲಿಂಗದಲ್ಲಿ ಮೋಹವನಳವಡಿಸಿದರೆ, ಶಿವಲಿಂಗದಲ್ಲಿ ಮೋಹವನಳವಡಿಸಿದರೆ, ತನ್ನ ನಿವನಮ್ಮ ಚೆನ್ನಬಂಕನಾಥ ದೇವನು, ತನ್ನ ನಿವನಮ್ಮ ಚೆನ್ನಬಂಕನಾಥ ದೇವನು, ಚೆನ್ನಬಂಕನಾಥ ದೇವನು, ತನ್ನ ನಿವನಮ್ಮ ಚೆನ್ನಬಂಕನಾಥ ದೇವನು, ಚೆನ್ನಬಂಕನಾಥ ದೇವನು, ಚೆನ್ನಬಂಕನಾಥ ದೇವನು. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.